ನಮಸ್ಕಾರ ನಾನು ಗುರು, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ಸೆಕ್ಟರ್ ವೈಸ್ ನಾವು ನೋಡೋದಾದ್ರೆ ನಿಫ್ಟಿ 80 ಏನಿದೆ ಅದು 1% ನಮಗೆ ನೆಗೆಟಿವ್ ನೋಡೋದು ಸಿಕ್ತು. ಹಾಗೆ ನಿಫ್ಟಿ ರಿಯಾಲಿಟಿ ಸೆಕ್ಟರ್ ಏನಿದೆ ಅದು 1% ಅಪ್ ಇದೆ. ಹಾಗೆ ನಿಫ್ಟಿ ಮೀಡಿಯಾ ಏನಿದೆ 1% ಅಪ್ ಇದೆ. ಸೊ ನಾವು ನಿಫ್ಟಿ ಒಂದು ಮೂವ್ಮೆಂಟ್ ನೋಡೋದಾದ್ರೆ ಇವತ್ತೊಂದು 60 ಪಾಯಿಂಟ್ಸ್ ನಮಗೆ ನೆಗೆಟಿವ್ ಕಾಣ್ತಾ ಇದೆ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಲೂಸರ್ ಹಾಗೆ ಟಾಪ್ ಗೆನರ್ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನೋಡ್ತಾ ಇರಬಹುದು ನಿಫ್ಟಿ ಒಂದು ಟಾಪ್ ಗೆನರ್ ನೋಡೋದಾದ್ರೆ ಇಟರ್ನಲ್, ಟೈಟಾನ್, HDFC ಲೈಫ್, ONGC, ಗ್ರಾಸಿಮ್. ಸೊ ಇಲ್ಲಿ ಇಟರ್ನಲ್ ಬಂದ್ಬಿಟ್ಟು 2.9% ಹೋಗಿದೆ. ಸೊ ಇನ್ನು ರಿಮೈನಿಂಗ್ ಎಲ್ಲ 1% ಒಂದು ಮೂವ್ ನಮಗೆ ನೋಡೋದು ಸಿಕ್ಕಿದೆ. ಸೊ ಟಾಪ್ ಲೂಸರಲ್ಲಿ ಜಿಯೋ ಫಿನಾನ್ಸ್, ಟೆಕ್ ಮಹೀಂದ್ರಾ, ವಿಪ್ರೋ, ಇನ್ಫೋಸಿಸ್, HCL ಟೆಕ್. ಸೊ ಇಲ್ಲಿ ಆಲ್ಮೋಸ್ಟ್ ನಾನು ಹೇಳಿದಾಗೆ ಒಂದು IT ಸೆಕ್ಟರ್ ಏನಿದೆ 1% ನೆಗೆಟಿವ್ ನಮ್ಗೆ ನೋಡೋದು ಸಿಕ್ತು. ಅದರಲ್ಲಿ ಟೆಕ್ ಮಹೀಂದ್ರಾ, ವಿಪ್ರೋ, ಇನ್ಫೋಸಿಸ್ ಎಲ್ಲ ಇಲ್ಲೇ ಕಾಣ್ತಾ ಇದೆ. ಸೊ ಇಲ್ಲಿ ಜಿಯೋ ಫಿನಾನ್ಸ್ ಬಂದು ಇವತ್ತು ಒಂದು 2% ಫಾಲ್ ನೋಡೋದು ಸಿಕ್ಕಿದೆ. ಸೊ ರಿಮೈನಿಂಗ್ 1% ನಮಗೆ ರಿಮೈನಿಂಗ್ ಸ್ಟಾಕ್ಸ್ ಎಲ್ಲ ಡೌನ್ ನೋಡೋದಕ್ಕೆ ಸಿಕ್ಕಿದೆ. ಬನ್ನಿ ನಿಫ್ಟಿಯ ಚಾರ್ಟ್ನ ನೋಡೋಣ. ಸೊ ಈಗ ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಡೈಲಿ ಟೈಮ್ ಫ್ರೇಮು. ಸೊ ಒಂದ್ಸಲ ಡೈಲಿ ಟೈಮ್ ಫ್ರೇಮಲ್ಲಿ ಏನಾಗ್ತದೆ ಅಂತ ನೋಡೋಣ. ಸೊ ಇಲ್ಲಿ ಸ್ಟ್ರೇಟ್ 4th ಡೇ ಇವತ್ತು. ಸೊ ಇಲ್ಲಿಂದ ನೋಡ್ತಾ ಇರ್ಬೋದು, ಇಲ್ಲಿಂದ ಏನು ಸ್ಟಾರ್ಟ್ ಆಗಿದ್ದು ಫಾಲು ಇಲ್ಲಿವರೆಗೂ ಕಂಟಿನ್ಯೂ ಆಯಿತು. 4th ಡೇ ಕಂಟಿನ್ಯೂಸ್ ಆಗಿ ಒಂದು ಸೆಲ್ಲಿಂಗ್ ಬರ್ತಾ ಇದೆ. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ 25,000 ಒಂದು ವೆರಿ ಗುಡ್ ಸಪೋರ್ಟಾಗಿ ನಮ್ಮ ಕೆಲಸ ಮಾಡುತ್ತೆ ಅಂತ. ಯಾಕಂದರೆ ಈ ಒಂದು ಪಾಯಿಂಟನ್ನು ನೀವು ಅಬ್ಸರ್ವ್ ಮಾಡಿದ್ದು ಡೈಲಿ ಟೈಮ್ ಫ್ರೇಮಲ್ಲಿ ಈ ಒಂದು ಪಾಯಿಂಟಿಂದ ಸುಮಾರು ಒಂದು ಸ್ಟ್ರಗಲ್ ಮಾಡಿ ಈ ಒಂದು ಝೋನಿಂದ ಬ್ರೇಕ್ಔಟ್ ಆಗಿ ಹೋಗಿರೋಂಥದ್ದು. ಆ್ಯಂಡ್ 25,200 ಸಹಿತ ಒಂದು ಒಳ್ಳೆ ಒಂದು ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡಿತ್ತು. ಅದು ಬ್ರೇಕ್ ಆದಮೇಲೆ ಅದೇ ಸಪೋರ್ಟ್ ಥರ ಕೆಲಸ ಮಾಡುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಒಂದು ಬ್ರೇಕ್ ಮಾಡಿ ಕೆಳಗಡೆ ಬಂದು ಕ್ಲೋಸ್ ಆಯಿತು. ಅಲ್ಲಿ ನಾವು ಅಂದ್ಕೊಂಡ್ವಿ 25,000 ಒಂದು ವೆರಿ ಗುಡ್ ಸಪೋರ್ಟ್ ಅಂತ. ನನಗೆ ಇಲ್ಲಿಂದ ನೆಕ್ಸ್ಟ್ ಏನು ಕಾಣ್ತಿದೆ ಅಂದರೆ 25,000 ಇಮಿಡಿಯೇಟಾಗಿ ಬ್ರೇಕ್ ಆಗೋ ಸ್ವಲ್ಪ ಕಷ್ಟ ಕಾಣ್ತಾ ಇದೆ ನಾಳೆಗೆ. ಸೊ ಬಂದಿದ್ದನ್ನು ನಾವು ಒಂದ್ಸಲ ಕಡಿಮೆ ಟೈಮ್ ಫ್ರೇಮ್ ಅಂದರೆ ಒಂದು 15 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಹೋಗಿ ನೋಡೋಣ. ಸೊ 15 ನಿಮಿಷ ಟೈಮ್ ಫ್ರೇಮಲ್ಲಿ ನೀವು ಸ್ವಲ್ಪ ಗಮನಿಸಿ. ಸೊ ಮಾರ್ನಿಂಗ್ ಇಲ್ಲೊಂದು 15 ಮಿನಿಟ್ಸ್ ಕ್ಯಾಂಡಲಿಂದ ತುಂಬ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಆಗಿದೆ. ಸೊ ಇಲ್ಲಿಂದ ಒಂದು ರಿಟ್ರೇಸ್ಮೆಂಟ್ ಬಂತು, ಅದಾದಮೇಲೆ ಒಂದು ಡೌನ್ ಸೈಡ್ ಬಂತು. ಸೊ ನಾನು ಇನಿಷಿಯಲ್ ಸಪೋರ್ಟ್ ಹೇಳಿದ್ದೆ, ಇಂಟ್ರಾಡೇಗೆ ಏನಾದರೂ ಒಂದು ಇನಿಷಿಯಲ್ ಗುಡ್ ಸಪೋರ್ಟ್ ಅಂತ ಅದು ಕಾಣ್ತಾ ಇರೋದು 25,070 ರೇಂಜ್ ಏನಿದೆ ಆ ಒಂದು ಲೆವೆಲಲ್ಲಿ ಒಂದು ಗುಡ್ ಸಪೋರ್ಟ್ ಕಾಣ್ತಿದೆ ಅಂತ. ಬಟ್ ಇಮಿಡಿಯೇಟಾಗಿ ಅದೇನು ಬ್ರೇಕ್ ಆಗಿ 25,050 ರೇಂಜಿಗೆ ಬಂತು. ಅಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ನೋಡೋದು ಸಿಕ್ತು. ಅದಾದಮೇಲೆ ಮತ್ತೇನು ಮಾಡ್ತು ನಿಫ್ಟಿ, ಇಲ್ಲಿಂದ ಕೆಳಗೆ ಮತ್ತೆ ಬಂತು. ಈ ಒಂದು ಪಾಯಿಂಟ್ ಅಂದರೆ 25,000 ಎಕ್ಸಾಕ್ಟ್ ಈ ಒಂದು ಲೆವೆಲ್ಲಿಗೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಲೆವೆಲ್ನ ಟಚ್ ಮಾಡಿ ಹಾಲ್ಟ್ ಆಗಿ ಈ ಒಂದು ಲೆವೆಲ್ನ ಈಗ ಬ್ರೇಕ್ಔಟ್ ಕೊಟ್ಟು ಇಲ್ಲಿ ನಿಯರ್ ಬೈ ಕ್ಲೋಸ್ ಮಾಡಿದೆ. ಇನ್ ಕೇಸ್ ನಾಳೆ ಏನಾದರೂ ಫ್ಲಾಟಾಗಿ ಓಪನ್ ಆಯಿತು ಅಂತಂದರೆ, ಇದೇ ರೇಂಜಲ್ಲಿ ಏನಾದರೂ ಓಪನ್ ಆಯಿತು ಅಂತಂದರೆ ಅಲ್ಲಿ ಇಮಿಡಿಯೇಟಾಗಿ ಈ ಒಂದು ಲೆವೆಲ್ ಏನಿದೆ ಈ ಒಂದು ಲೆವೆಲ್ ಬ್ರೇಕ್ ಆಗ್ತಿದ್ದಾಗೇ ನನಗೆ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು 25,150ರಿಂದ 25,170 ರೇಂಜ್ ಏನಿದೆ. ಅಂದರೆ ಈ ಒಂದು ಝೋನ್ ಏನಿದೆ ಈ ಒಂದು ಝೋನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಝೋನ್ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಕ್ಲೋಸ್ ಆದರೆ ಮಾತ್ರ ಸ್ವಲ್ಪ ಅಪ್ಸೈಡಿಗೆ ನಾವು ನೋಡ್ಬೋದು. ಇಲ್ಲಾಂದರೆ ಈ ಒಂದು ಪಾಯಿಂಟಿಗೆ ಹೋಗ್ಬಿಟ್ಟು ಇಲ್ಲಿಂದ ಮತ್ತೆ ಒಂದು ರಿವರ್ಸ್ ಬರೋಂತಹ ಒಂದು ಚಾನ್ಸ್ ಇರುತ್ತೆ. ಸೊ ಹಾಗಾಗಿ 25,175, 25,150 ಇದೊಂದು ಝೋನ್ ಇದೆ. ಸೊ ಹಾಗೆಯೇ ಕೆಳಗಡೆ ಸಪೋರ್ಟ್ ನೋಡಿದ್ರೆ ನಾನು 25,000 ನಾಳೆ ಬ್ರೇಕ್ ಆಗಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ 25,000 ಕಷ್ಟ ಇದೆ. ಆಲ್ರೆಡಿ ಒಂದು ತುಂಬ ಹೆವಿ ಓಪನ್ ಇಂಟ್ರೆಸ್ಟಲ್ಲಿ ಕಾಣ್ತಾ ಇದೆ. ಇಮಿಡಿಯೇಟಾಗಿ ಬ್ರೇಕ್ ಆಗೋ ಚಾನ್ಸ್ ಕಡಿಮೆ. 25,000 ಇನ್ ಕೇಸ್ ಏನಾದರೂ ಬ್ರೇಕ್ ಆಯಿತು, ಒಂದು ನೆಗೆಟಿವ್ ಸೈಡ್ ಹೋಯಿತು ಅಂತಂದ್ರೂ ನಮ್ಗೆ ಇಮಿಡಿಯೇಟಾಗಿ ಸಿಗೋದು ಸಪೋರ್ಟು ಅದು ಬಂದುಬಿಟ್ಟು 24,900 ಒಂದು ಇಮಿಡಿಯೇಟ್ ಸಪೋರ್ಟ್ ನಮಗೆ ಇಲ್ಲಿ ಕಾಣ್ತಾ ಇದೆ. ಇಲ್ಲಾಂದರೆ ಇನ್ನೂ ಒಂಥರ ಆಗುತ್ತೆ. ಲೈಕ್ ಈಗ ಮಾರ್ನಿಂಗ್ ಈ ಒಂದು ಝೋನಿಗೆ ಬಂದುಬಿಟ್ಟು ಸಡನ್ನಾಗಿ ಈ ಒಂದು 30 ಪಾಯಿಂಟ್ 50 ಪಾಯಿಂಟ್ ನೆಗೆಟಿವ್ ಓಪನ್ ಆಗಿ ಇಮಿಡಿಯೇಟಾಗಿ ಈ ಥರದ್ದೇ ಒಂದು ರೆಡ್ ಕ್ಯಾಂಡಲ್ನ ಮಾಡಿ ಒಂದು ರೀಟ್ರೇಸ್ಮೆಂಟಿಗೂ ಒಂದು ಚಾನ್ಸ್ ಸಿಗುತ್ತೆ. ಹಿಂಗೆ ಬ್ರೇಕ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಒಂದು ಕ್ಯಾಂಡಲ್ ಇಮಿಡಿಯೇಟಾಗಿ ಮೇಲೆ ಬರೋಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 25,000 ಒಂದು ಲೆವೆಲ್ ಬಂತಂದರೆ ಒಂದು ಪ್ರಾಪರ್ ಒಂದು ಕ್ಲೋಸಿಂಗ್ ಕೊಡೋವರೆಗೂ ನಾವು 25,000 ಕೆಳಗಡೆ ಹೋಗುವಂಥದ್ದು ಡೌನ್ ಸೈಡಿಗೆ ಸ್ವಲ್ಪ ಕಷ್ಟ. ಸೊ ನಾನು ನೋಡ್ತಾ ಇರೋದು ಇಲ್ಲಿಂದ ಮೇಲೆ ಹೋಗಬೇಕು. ಅದು ಹೋದರೆ ಒಂದು 25,175, 25,150 ಈ ಝೋನು. ಸೊ ಕೆಳಗೆ 25,000 ಒಂದು ವೆರಿ ಗುಡ್ ಸಪೋರ್ಟ್ ಇದೆ. ಬ್ರೇಕ್ ಆದರೆ 24,900 ಒಂದು ಒಳ್ಳೆ ಗುಡ್ ಸಪೋರ್ಟ್ ನಮಗೆ ಕಾಣ್ತಾ ಇದೆ. ಹೋಪ್ ನಿಮಗೆ ಇದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು ಹಾಗೆ ಟ್ರೇಡಿಂಗ್ ಮಾಡಬೇಕನ್ನೋ ಆಸಕ್ತಿ ಇತ್ತು ಅಂದರೆ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ಥ್ಯಾಂಕ್ ಯು.